ಜನವರಿ 22ರಿಂದ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಇದೇ ತಿಂಗಳು 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ಕರೆಯಲಾಗಿದೆ. ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಅಧಿವೇಶನದಲ್ಲಿ ನರೇಗಾ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯ ಹೆಸರು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇದೀಗ ವಿಶೇಷ ಅಧಿವೇಶನ ಕರೆಯಲಾಗಿರೋದು. ಜನವರಿ 22ರಿಂದ ಜಂಟಿ ಅಧಿವೇಶನ ಆರಂಭ ಆಗಲಿದೆ. ಇದೇ ತಿಂಗಳು 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಅಧಿವೇಶನದಲ್ಲಿ ನರೇಗಾ ಬಗ್ಗೆ ಚರ್ಚೆ ನಡೆಯುತ್ತೆ. ಯಾಕೆ ಹೆಸರನ್ನ ಬದಲಾವಣೆ ಮಾಡಿದ್ರು? ಬಿಜೆಪಿ ಗಾಂಧಿಯವರನ್ನ ವಿರೋಧ ಮಾಡ್ತಾ ಇದೆಯಾ? ಹೆಸರು ಬದಲಾವಣೆ ಮಾಡುವಂತ ಅವಶ್ಯಕತೆ ಏನಿತ್ತು? ಹೆಸರು ಬದಲಾವಣೆ ಹಿಂದಿನ ಕಾರಣ ಏನು? ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ಒಂದು ವಿಶೇಷವಾದಂತಹ ಅಧಿವೇಶನ ಕರೆದಿರೋದು. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತೆ ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನ 22ರಿಂದ 31 ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಶುರುವಾಗುತ್ತೆ. ಈ 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಘೋಷಿಸಿದ್ದಾರೆ ಬ್ಯಾಡ್ಮಿಂಟನ್ ತಾರೆ. ಬ್ಯಾಡ್ಮಿಂಟನ್ಗೆ ವಿದಾಯ ಹೇಳಿದ್ದಾರೆ ಸೈನಾ ನೆಹ್ವಾಲ್. ಬ್ಯಾಡ್ಮಿಂಟನ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್. 2015ರಲ್ಲಿ ವಿಶ್ವದ ನಂಬರ್ 1 ಬ್ಯಾಡ್ಮಿಂಟನ್ ತಾರೆಯಾಗಿದ್ರು. 2010ರಲ್ಲಿ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿದ್ರು. 35ನೇ ವಯಸ್ಸಿನಲ್ಲಿ ಇದೀಗ ನಿವೃತ್ತಿಯನ್ನ ಘೋಷಿಸಿದ್ದಾರೆ ನೆಹ್ವಾಲ್. ವೃತ್ತಿ ಜೀವನದಲ್ಲಿ 18 ಪದಕಗಳನ್ನ ಗೆದ್ದಿದ್ದಾರೆ ಸೈನಾ. ಬ್ಯಾಡ್ಮಿಂಟನ್ಗೆ ವಿದಾಯ ಹೇಳಿದ್ದಾರೆ ಸೈನಾ ನೆಹ್ವಾಲ್. ಕಾರಣ ಅವರಿಗೆ ಇರುವಂತ ಮಂಡಿ ನೋವಿನ ಕಾರಣ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಬ್ಯಾಡ್ಮಿಂಟನ್ ತಾರೆ. ನೋಡಿ, ಇವರೇ ಬ್ಯಾಡ್ಮಿಂಟನ್ಗೆ ವಿದಾಯ ಹೇಳಿರುವಂತಹ ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಸುಮಾರು 18 ಪದಕಗಳನ್ನು ಪಡ್ಕೊಂಡಿದ್ದಾರೆ. 2015ರಲ್ಲಿ ವಿಶ್ವದ ನಂಬರ್ 1 ಬ್ಯಾಡ್ಮಿಂಟನ್ ತಾರೆಯಾಗಿ ಮಿಂಚಿದ್ರು. 2010ರಲ್ಲಿ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನ ಕೂಡ ಅವರು ಬಾಚಿಕೊಂಡಿದ್ರು. ಆ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಈಗ ಅವರಿಗೆ 35 ವಯಸ್ಸು. ಸೊ ಈ ವಯಸ್ಸಿನಲ್ಲಿ ಇವರು ನಿವೃತ್ತಿಯನ್ನ ಘೋಷಣೆ ಮಾಡಿರೋದು. 18 ಪದಕಗಳನ್ನು ಗೆದ್ದಿದ್ದಾರೆ. ಕಾರಣ ಈಗ ಅವರು ಮತ್ತೆ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಅವರ ಕಾಲುಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಅನಾರೋಗ್ಯದ ಕಾರಣ ಹೇಳಿ ಈ ಒಂದು ಬ್ಯಾಡ್ಮಿಂಟನ್ಗೆ ಅಂದರೆ ವೃತ್ತಿಪರತೆಯ ಒಂದು ಬ್ಯಾಡ್ಮಿಂಟನ್ಗೆ ಅವರು ಈಗ ವಿದಾಯವನ್ನು ಹೇಳಿದ್ದಾರೆ. ಅಂದರೆ ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಬಟ್ ಯಾವುದೇ ಕಾಂಪಿಟೇಷನ್ಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಲ್ಲ. ವೃತ್ತಿಯಾಗಿ ತೆಗೆದುಕೊಂಡಿದ್ದರು ಅವರು ಬ್ಯಾಡ್ಮಿಂಟನ್ನನ್ನು, ಬಟ್ ಈಗ ಅವರು ಅದಕ್ಕೆ ಸಂಪೂರ್ಣವಾಗಿ ವಿದಾಯವನ್ನು ಹೇಳಿದ್ದಾರೆ.